ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂದ ದೇವಾಂಶ್, ದೇವ ಹೀರೋ, ದೇವ ಬೇಡ. ದೇವಾಂಶ್, ಸಾಯಿಸ್ಬಿಡ್ತೀನಿ ನೀನು. ಬಿಡಲ್ಲ ಕಣ ಇವತ್ತು. ಬಿಡಲ್ಲ ಕಣ ಇವತ್ತು. ಸಾಯಿಸ್ತೀನಿ ಇವತ್ತು. ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಬಿಡಿ ನಾನು. ಬಿಡಿ ನನ್ನ. ಬಿಡಿ. ನಮ್ಮ ಅಪ್ಪನ ಸಾಯಿಸ್ಬೇಕಂತ ನೋಡ್ದೆ ಅಲ್ವಾ ನೀನು? ಸಾಯಿಸ್ತೀನಿ ನೀನು. ಅಣ್ಣ ಏನ್ ಮಾಡ್ತಿದ್ದೀರಾ ಅಣ್ಣ? ಸರ್ ಸರ್ ಅವ್ರು ಬಿಡಿ ಸರ್, ಬಿಡಿ ಸರ್, ಬಿಟ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ ಸರ್ ಸೈಡ್ಗೆ ಹೋಗಿ ಇನ್ಸ್ಪೆಕ್ಟರ್. ಸರ್ ಪ್ಲೀಸ್ ಕಂಟ್ರೋಲ್, ಹೇಳೋದನ್ನ ಕೇಳಿ. ಏನ್ ಸರ್ ಕೇಳೋದು? ಅಷ್ಟಕ್ಕೆ ಇವನೇನ್ ಮಾಡಿದನ್ ಗೊತ್ತಾ ನಿಮ್ಗೆ? ಇವನ್ನ ನೇರವಾಗಿ ಕರ್ಕೊಂಡು ಹೋಗಿ ನೇಣು ಹಾಕ್ಬೇಕು. ಅಂಥದ್ರಲ್ಲಿ ಜೈಲಲ್ಲೂ ಇರಿಸ್ಕೊಳ್ದೆ ಬಿಟ್ಟಿದ್ದೀರಲ್ಲ ಇವನು. ಸರ್ ಪ್ಲೀಸ್ ಸರ್ ಪ್ಲೀಸ್, ನಾನು ಹೇಳೋದನ್ನ ಒಂದ್ಸರಿ ಕೇಳಿ. ಸರ್ ಇವನು ಒಂದು ಕ್ಷಣ ಕೂಡ ನಮ್ಮ ಮನೇಲಾಗ್ಲಿ ಈ ಭೂಮಿ ಮೇಲಾಗ್ಲಿ ಇರೋ ಅರ್ಹತೆ ಇಲ್ಲ. ದೇವಾಂಶ್ ಒಂದ್ ನಿಮಿಷ ಇರೋ. ಇನ್ಸ್ಪೆಕ್ಟರ್, ಅವನನ್ನ ಹೊರಗಡೆ ಹೇಗ್ ಬಿಟ್ರಿ? ನಮ್ಮ ತಂದೆನ ಕೊಲ್ಲೋ ಪ್ರಯತ್ನ ಮಾಡ್ದ ಅವನು. ಜೈಲಲ್ಲಿ ತಾನೇ ಇರಬೇಕಾಗಿತ್ತು. ಸರ್ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲೇ ನಿಮ್ಗೊಂದು ಮಾತನ್ನ ಹೇಳಿ ಇವ್ರನ್ನ ರಿಲೀಸ್ ಮಾಡಬೇಕಾಗಿತ್ತು. ಕೆಲಸದ ಒತ್ತಡದಲ್ಲಿ ನಿಮ್ಗೆ ಹೇಳಕ್ಕಾಗ್ಲಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಗೊತ್ತಾಗಿದ್ದೇನೆಂದ್ರೆ ಈತ ತಪ್ಪಿತಸ್ಥ ಅಲ್ಲ. ಏನ್ ಹೇಳ್ತಾ ಇದ್ದೀರಾ? ಪಾಯ್ಸನ್ ಬಾಟ್ಲು ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾನೆ. ನನ್ನ ತಂದೆನೇ ಸಾಯಿಸಕ್ ನೋಡಿದ್ದಾನೆ. ಆರೋಪಿ ಅಲ್ಲ ಅಂತ ಹೇಳ್ತಿದ್ದೀರಲ್ಲ? ಅದು ಪಾಯ್ಸನ್ ಅಲ್ಲ ಸರ್. ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿಸಿದ್ವಿ. ಬಾಟ್ಲು ಮೇಲೆ ಪಾಯ್ಸನ್ ಅಂತ ಇದ್ರು, ಒಳಗಿದ್ದಿದ್ದು ಮಾತ್ರ ನೀರು. ಅದಕ್ಕೆ ಕೋರ್ಟ್ಗೆ ಸರಿಯಾದ ಆಧಾರ ತೋರ್ಸಕ್ಕಾಗ್ಲಿಲ್ಲ. ಕೋರ್ಟೇ ರಿಲೀಸ್ ಮಾಡ್ತು. ಇಲ್ಲ ಇನ್ಸ್ಪೆಕ್ಟರ್, ಎಲ್ಲೋ ಏನೋ ಎಡವಟ್ಟಾಗಿದೆ. ಅವನಿಗೆ ಯಾವ ದುರುದ್ದೇಶನೂ ಇಲ್ಲ ಅಂದಿದ್ರೆ ಆ ಮಧ್ಯರಾತ್ರಿನಲ್ಲಿ ಅವ್ರ ರೂಮಿಗೆ ಯಾಕೆ ಹೋಗ್ತಾ ಇದ್ದ? ಕೋರ್ಟಲ್ಲೂ ಇದನ್ನೇ ಕೇಳಿದ್ರು ಮೇಡಮ್. ಅದಕ್ಕೆ ಇವನು ಬೇರೆ ಉತ್ತರ ಕೊಟ್ಟ. ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ, ನೀವೇ ಮಾತಾಡ್ಕೊಳ್ಳಿ. ಆದರೆ ಇವನ್ ಮಾತ್ರ ನಿರಪರಾಧಿ. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಹೇಯ್, ಏನು ನಿನ್ನ ನಾಟಕ? ಯಾರ ಸಹಾಯ ತಗೊಂಡು ಆಚೆ ಬಂದ್ಯೋ ಹೇಳು. ದೇವಾಂಶ್, ಬಿಡು ಅವನ್ನ, ಬಿಡು. ಇವಾಗ ಹೇಳು, ನನ್ನ ಮಗನ ರೂಮ್ಗೆ ಯಾಕೆ ಹೋಗಿದ್ಯೋ? ಅದು ಅದು ಹೇಳ್ತೀಯ ಇಲ್ಲ ಸಾಯಿಸ್ಬಿಡ್ಲಾ? ಹೇಳ್ತೀನಿ. ವೈದೇಹಿಗೋಸ್ಕರ ಹೋದೆ.
ವೈದೇಹಿಗೋಸ್ಕರನಾ? ನಿಜ ಹೇಳ್ತಾ ಇದ್ದೀನಿ ಅಜ್ಜಿ. ವೈದೇಹಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಮದ್ವೆ ಆಗೋಣ ಅಂತ ಅನ್ಕೊಂಡೆ. ವೈದೇಹಿಗೂ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ನಾನು ರೂಮ್ಗೆ ಹೋದೆ. ನಿನಗ ಆ ವಿಷಯ ಮಾತಾಡೋದಿಕ್ಕೆ ಅದೇ ಸಮಯನ ಸಿಕ್ಕಿದ್ದು? ಅಂದ್ರೆ ದೊಡ್ಡಮ್ಮ, ಮಿಕ್ಕಿ ಟೈಮಲ್ಲಿ ಎಲ್ಲರೂ ಇರ್ತಾರಲ್ಲ, ಸೊ ಏಕಾಂತದಲ್ಲಿ ಮಾತಾಡೋಣ ಅಂತ. ನಿನ್ನ ಮುಖಕ್ಕೆ ಏಕಾಂತ ಬೇರೆ. ನಿಜವಾಗ್ಲೂ ವೈದೇಹಿ ಹತ್ರ ಮಾತಾಡಕ್ ಹೋಗಿದ್ರೆ ಆ ಅಲ್ಮೇರೆ ಹತ್ರ ಏನ್ ಮಾಡ್ತಾ ಇದ್ದೆ? ಕೈಯಲ್ಲಿ ವಿಷದ ಬಾಟ್ಲಿ ಯಾಕಿತ್ತು? ಅದೇನೋ ಅಜ್ಜಿ, ನಾನು ಒಳಗೋದ ತಕ್ಷಣ ಏನೋ ತಾಗಿ ಕೆಳಗೆ ಬಿತ್ತು. ಭಯ ಆಯ್ತು ಅಂತ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡೆ. ಆಗ ಅಲ್ಲಿದ್ದಿದ್ದ ಬಾಟ್ಲನ್ನ ಏನು ಅಂತ ನೋಡಕ್ ಎತ್ಕೊಂಡೆ. ಅಷ್ಟ್ರಲ್ಲಿ ಕಳ್ಳ ಕಳ್ಳ ಅಂದಿದ್ದಕ್ಕೆ ನಾನು ಓಡೋಟೋದೆ. ಕೊನೆಗೆ ಹಾಕಿ ಸಿಗಾಕೊಂಡೆ. ಮತ್ತೆ ಇವನು ಯಾಕೋ ಹೊಸ ಕತೆ ಹೇಳಿದ್ದಾನೆ. ಏಯ್, ಮತ್ತೆ ಅವತ್ತು ನನ್ನ ಹತ್ರ ಯಾಕೋ ಹಾಗೆ ಹೇಳ್ದೆ? ಅಬ್ಬಾ, ಆ ಟೆನ್ಷನ್ ಅಲ್ಲಿ ಏನ್ ಹೇಳ್ಬೇಕೋ ಗೊತ್ತಾಗ್ದೆ ಏನೇನೋ ಮಾತಾಡ್ದೆ ಅಪ್ಪ. ಬಾಟ್ಲಲ್ಲಿ ವಿಷ ಇರ್ಲಿಲ್ಲ ಅಂದ್ರೆ ನಾನ್ ದೊಡ್ಡಪ್ಪನ್ ಸಾಯ್ಸಕ್ ಹೋಗಿಲ್ಲ ಅಂತ ಆಯ್ತಲ್ಲ, ಮತ್ತಿನ್ನೇನ್ ಪ್ರಾಬ್ಲಮ್ಮು? ಆದ್ರೂ ಅವ್ರು ನಮ್ ದೊಡ್ಡಪ್ಪ ಅಲ್ವಾ, ನಾನ್ ಯಾಕೆ ಸಾಯಿಸ್ತೀನಿ? ಸಾಯಿಸೋದ್ರಿಂದ ಜೈಲ್ಗೆ ಹೋಗ್ತೀನಿ ಹೊರ್ತು ನನಗೇನ್ ಲಾಭ ಇದೆ? ನಾನು ಹೇಳದ್ ನಂಬಿ. ನಾನ್ ನಂಬಲ್ಲ ಕಣೋ. ಮತ್ತೆ ಯಾವ್ದ ಕತೆ ಹೇಳ್ತಾ ಇದೀಯಾ? ನಿನ್ನ ಉದ್ದೇಶ ಏನು ಅಂತ ಹೇಳು, ಇಲ್ಲ ಅಂದ್ರೆ ನಾನಿನ್ನ ಶೂಟ್ ಮಾಡ್ತೀನಿ. ಇಲ್ಲ ಅಜ್ಜಿ, ನಿಜಾನೇ ಹೇಳ್ತಾ ಇದ್ದೀನಿ. ವೈದೇಹಿಗೋಸ್ಕರ ಹೋದೆ. ಇಂದು ಅಜ್ಜಿ, ನಿಜ ಹೇಳ್ತಾ ಇದ್ದೀನಿ, ನನ್ನ ನಂಬು. ಅಜ್ಜಿ, ಅವನನ್ನು ಬಿಟ್ಬಿಡಿ. ಲೇ, ನೀನು ನಿಜವಾಗ್ಲೂ ವೈದೇಹಿಗೋಸ್ಕರ ಹೋಗಿದ್ರೆ ವೈದೇಹಿ ಹತ್ರ ಮಾತಾಡಿದ್ರೂ ಉಪಯೋಗ ಆಗ್ತಿರ್ಲಿಲ್ಲ. ಯಾಕಂದ್ರೆ ವೈದೇಹಿ ಇನ್ನೊಬ್ಬನ ಪ್ರೀತಿ ಮಾಡ್ತಿದ್ದಾಳೆ. ದೇವಾಂಶ್ ವೈದೇಹಿನ್ ಪ್ರೀತಿಸ್ತಿದ್ದಾನೆ ಅಂತ ಹೇಳ್ಬಿಡ್ತಾನ? ಹೋಗ್ಲಿ ಬಿಡು, ಈಗ್ಲಾದ್ರೂ ನಿಜ ಗೊತ್ತಾಗ್ಲಿ. ವೈದೇಹಿ ಪ್ರೀತಿಸಿದ್ದು ಯಾರನ್ನ ಗೊತ್ತಾ? ಅವನು ನಮ್ಮನೇಲೇ ಇದ್ದಾನೆ. ಅಲ್ಲೇ ಇದ್ದಾನೆ ಅನಂತ್. ವೈದೇಹಿ ಕೂಡ ಅನಂತನ್ನ ಪ್ರೀತಿಸ್ತಿದ್ದಾಳೆ. ಅವರ ಅಜ್ಜಿ ಈ ವಿಷಯ ನನಗೆ ಯಾವತ್ತೋ ಹೇಳಿದ್ರು. ಇಬ್ಬರಿಗೂ ಮದುವೆ ಮಾಡಿಸ್ಬೇಕು ಅಂತ ಇದ್ದಾರೆ. ಅದಕ್ಕೆ ನೀ ಇನ್ ಮುಂದೆ ಅವಳ ಬಗ್ಗೆ ಆಸೆ ಇಟ್ಕೊಳ್ಳದೆ ಸ್ವಲ್ಪ ನೆಟ್ಟಿಗಿರು.
ಮತ್ತೆ ಈ ತರ ಅಗತ್ಯ ಇಲ್ದಿರೋ ಕೆಲ್ಸಗಳನ್ನ ಮಾಡಿದ್ರೆ ಆಮೇಲೆ ನಿನ್ನ ಕ್ಷಮಿಸೋ ಮಾತೇ ಇಲ್ಲ. ನನಗೇನು ಇವನ್ ಮೇಲೆ ನಂಬಿಕೆನೇ ಇಲ್ಲ ಅಮ್ಮ. ಇವನು ಈ ಮನೇಲಿ ಇರಬೇಕು ಅಂದರೆ ಒಂದು ಕಂಡೀಷನ್ ಇದೆ. ಹೇಳು ದೇವಾಂಜ್, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಏನು ಅಂತ ಹೇಳು. ಮೇಲ್ ನಮ್ಮ ಅಪ್ಪನಿಗೆ ನೀನೇ ಕಾವಲಾಗಿರ್ಬೇಕು. ಇನ್ಮೇಲೆ ಅಪ್ಪನಿಗೆ ಸಣ್ಣ ಅಪಾಯ ಬಂದರೂ ಕೂಡ ಅದಕ್ಕೆಲ್ಲ ನೀನೇ ಹೊಣೆ ಆಗಿರ್ತೀಯ. ನೆಕ್ಸ್ಟ್ ಟೈಮ್ ಟ್ರಿಗರ್ ಒತ್ತದೇ ಇರೋ ಹಾಗೆ ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ಹುಷಾರು. ವೈದೇಹಿ ಪ್ರೀತಿಸಿದ್ದು ಯಾರನ್ನ ಗೊತ್ತಾ? ಅಲ್ಲೇ ಇದ್ದಾನೆ ಅನಂತ್. ವೈದೇಹಿ ಕೂಡ ಅನಂತನ್ನ ಪ್ರೀತಿಸ್ತಿದ್ದಾಳೆ. ಅವರ ಅಜ್ಜಿ ಈ ವಿಷಯ ನನಗೆ ಯಾವತ್ತೋ ಹೇಳಿದ್ರು. ಇಬ್ಬರಿಗೂ ಮದುವೆ ಮಾಡಿಸ್ಬೇಕು ಅಂತ ಇದ್ದಾರೆ. ನನ್ನ ಕಷ್ಟದಲ್ಲಿ ಸಿಕ್ಕಾಕ್ಸೋದ್ ಬಿಟ್ಟು ಈ ಅಜ್ಜಿಗೆ ಬೇರೆ ಕೆಲ್ಸನೇ ಇಲ್ಲ. ನಾನು ಅನಂತ್ನ ಇಷ್ಟಪಡ್ತಿದ್ದೀನಿ ಅಂತ ಯಾವತ್ತಾದ್ರೂ ಹೇಳಿದ್ದೀನ? ಯಾಕೆ ಹಾಗೆ ಫೋನ್ ಮಾಡಿ ಹೇಳಿದ್ರು? ಪಾಪ ಅವ್ರು ಏನು ಅನ್ಕೊಂಡ್ರೋ ಏನೋ. ಫೋನ್ ಮಾಡಿದ್ರೆ ನಾನೇ ಮಾತಾಡೋದು ಬೇಡ ಅಂತ ಹೇಳಿ ಮತ್ತೆ ನಾನೇ ಮಾತಾಡಿದ್ರೆ ಏನು ಅನ್ಕೊಳ್ತಾರೋ. ಮಾಡ್ತೀನಿ. ಅವ್ರೇನು ಯೋಚಿಸ್ತಾ ಇದ್ದಾರೋ ಏನೋ. ಹಲೋ. 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 ನಾನು ಗೊತ್ತು. ಏನು ಅಂತ ಹೇಳು. ಅದು ಏನ್ ಹೇಳ್ಬೇಕಂತಿದ್ಯೋ ಹೇಳು. ನಿಮಗೆ ಗೊತ್ತು. ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಬಾಯಲ್ಲೇ ಬರೋವರೆಗೂ ಅದು ನಿಜ ಅನ್ಸಲ್ವಲ್ಲ. ಹೇಳು. ಅದು ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ. ಯಾರು ಇಲ್ವಾ? ಅಂದ್ರೆ ಯಾರನ್ನೂ ಮದ್ವೆ ಮಾಡ್ಕೊಳ್ಬೇಕು ಅನ್ನೋ ಯೋಚನೆ ನನಗಿಲ್ಲ. ಯಾಕೆ? ಯಾಕಂದ್ರೆ ಮನ್ಸಲ್ಲಿರೋರು ಜೀವನದಲ್ಲೂ ಇರಬೇಕು ಅಂತೇನಿಲ್ಲ. ಜೀವನದಲ್ಲಿ ಇರಬೇಕು ಅನ್ಕೊಳ್ಳೋರ್ಗೆ ಮನ್ಸಲ್ಲಿ ಜಾಗ ಇರಬೇಕು ಅಂತಾನೂ ಏನಿಲ್ಲ. ಅದಕ್ಕೆ ನಾನು ಯಾರನ್ನೂ ಮದ್ವೆ ಮಾಡ್ಕೊಳ್ಳಲ್ಲ. ಓ, ನೀನು ಮಾತ್ರ ಮದುವೆ ಆಗಲ್ಲ? ನಾನು ಮಾತ್ರ ನಿನ್ನ ತಂಗಿ ಜೊತೆ ಸಂಸಾರ ಮಾಡಬೇಕು. ನಿಮಗೂ ನನಗೂ ಯಾಕೆ ಹೋಲಿಸ್ತಾ ಇದ್ದೀರಾ? ನಿಮಗೆ ಮದ್ವೆ ಆಗಿದೆ, ಅದನ್ನ ಒಪ್ಕೋಬೇಕು. ತಪ್ಪಿಸ್ಕೋತಾ ಇದ್ದೀನಿ ಅಂತ ಹೇಳು. ಏನೋ ಒಂದು ನಾನು ಹೇಳಿದ ಅರ್ಥ ಆಯ್ತು ಅಲ್ವಾ? ನೀನೇ ಅರ್ಥ ಆಗಲ್ಲ. ಕೆಲವೊಂದು ಅರ್ಥ ಆಗದೆ ಇದ್ರೇನೆ ಒಳ್ಳೇದು. ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದೆ, ಯಾರ ಮಾತಿಂದನೂ ಮನಸ್ಸು ಹಾಳು ಮಾಡ್ಕೋದೆ ನೆಮ್ಮದಿಯಿಂದ ಇರಿ. ಇಡ್ತೀನಿ.
ಇಷ್ಟೆಲ್ಲ ಮಾತಾಡ್ತೀಯ, ಆದರೆ ನಿನ್ನ ಮನಸ್ಸಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲೂ ನಾನೇ ಇರಬೇಕು ಅಂತ ಬೇಡ್ಕೊಂತಿರೋ ವಿಷಯ ಮಾತ್ರ ಹೇಳಬೇಡ. ಬೇಗ ಹೋಗಪ್ಪ. ಬಿಡು. ಇಷ್ಟು ದಿವಸ ಜೊತೆಲಿಲ್ಲ ಅಂತ ನಿನಗೋಸ್ಕರ ನಾನು ಓಡೋಡ್ಕೊಂಬಂದಿದ್ದು ಬಿಟ್ಬಿಡೋದಕ್ಕ? ಜಸ್ಟ್ ಲೀವ್ ಮೀ ಐ ಸೇ. ಅಬ್ಬೋ, ಯಾಕೆ ಸಿಟ್ಟ? ಪ್ರೀತಿ ತೋರಿಸ್ಬೇಕಾದವಳು ಕೋಪ ತೋರಿಸಿದ್ರೆ ಪ್ರೀತಿಸ್ದವಳು ಇದ್ದಾಳಲ್ಲ, ಮತ್ ನಾನ್ ಯಾಕೆ ಬೇಕು? ಅರ್ಥ ಆಯ್ತು. ವೈದೇಹಿ ಇಷ್ಟ ಅಂತ ಹೇಳಿದಕ್ಕೆ ಸಿಟ್ಟು ಬರ್ತಾ ಇದೆಯಾ? ಯಾಕೆ ನಾನು ವೈದೇಹಿನ ಮದುವೆ ಆಗಬಾರ್ದ? ಮದುವೆ ಆದರೆ ನಿನಗೆ ಕೋಪ ಬರುತ್ತಾ? ಅಬ್ಬಾ, ಎಷ್ಟು ಕೋಪ! ಇದೇ ನಂಗೆ ಬೇಕಾಗಿರೋದು. ನನ್ನ ಇಷ್ಟಪಡ್ತಿರೋದಕ್ಕೆ ನಿನಗೆ ಪೊಸೆಸಿವ್ನೆಸ್. ಪೊಸೆಸಿವ್ನೆಸ್ ಅಲ್ಲ, ತುಂಬಾ ಕೋಪದಲ್ಲಿದ್ದೀನಿ ನಾನು. ಆ ಮುದುಕಿ ಪಾಪ ಅಂತ ಬಿಟ್ಬಿಟ್ಲು. ಆದ್ರೆ ನಾನಾಗಿದ್ರೆ ಅಷ್ಟು ಬುಲೆಟ್ನು ನಿನಗೆ ಇಳಿಸ್ತಿದ್ದೆ. ನಾನೇನೋ ತಮಾಷೆ ಮಾಡಿದ್ರೆ ನೀನ್ಯಾಕೆ ಅದನ್ನು ಸೀರಿಯಸ್ ಆಗಿ ತಗೊಂಡೆ? ನೀನೇನೋ ಜೈಲಿಂದ ಬಿಡಿಸ್ದೆ, ಆದರೆ ಮನೆಗೆ ಬಂದಮೇಲೆ ನಾನೇ ಮ್ಯಾನೇಜ್ ಮಾಡಬೇಕಲ್ವಾ? SI ಬಂದು ಹೇಳಿದ್ರೆ ನಂಬ್ತಾರೆ ಅನ್ಕೊಂಡೆ. ಆದರೆ ನೀನು ಯಾಕೆ ಆ ರೂಮ್ಗೆ ಹೋಗಿದ್ಯಾ ಅಂತ ಕೇಳಿದ್ದಕ್ಕೆ ಸಡನ್ನಾಗಿ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ತಲೆ ಓಡಿಸಿ ವೈದೇಹಿ ಅಂದ್ರೆ ಇಷ್ಟ ಅಂತ ಹೇಳಿದೆ. ಆಲ್ರೆಡಿ ವೈದೇಹಿ ಮತ್ತು ದೇವಾಂಶ್ ಮಧ್ಯ ಏನೋ ನಡೀತಾ ಇದೆ ಅಲ್ವಾ? ಹೇಳಿದ್ರೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಆದರೆ ಅನಂತ್ ಅನ್ನೋನ್ನ ಪ್ರೀತಿಸ್ತಾ ಇದ್ದಾಳೆ ಅಂದರು. ಅದು ಬೇರೆ ಕತೆ ಬಿಡು. ತಪ್ಕೊಳ್ಳೋದು ಅಪ್ಕೊಳ್ಳೋದೆಲ್ಲ ದೇವಾಂಶ್ ಜೊತೆ. ಈ ಅನಂತ್ ಸ್ಟೋರಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರ ವಿಷಯ ಇವಾಗ ಯಾಕೆ? ನಿನ್ ವಿಷಯ ಏನು ಅಂತ ಹೇಳು. ನಂದೇನಿರುತ್ತೆ, ಜೈಲಿನಿಂದ ಈಸಿಯಾಗಿ ಹೊರಗೆ ಬಂದೆ. ಮತ್ ನಾವು ಮಾಡಬೇಕು ಅನ್ಕೊಂಡಿರೋದನ್ನ ಮುಂದುವರ್ಸದೆ. ಏನ್ ಮಾಡೋದು? ಕಳ್ಳನ್ ಕೈಯಲ್ಲಿ ಬೀಗದ ಕೈ ಕೊಟ್ಟಂಗೆ ದೇವಾಂಶ್ ಎಷ್ಟು ಕ್ಲೆವರ್ ಆಗಿ ನಿನ್ನನ್ ಸಿಕ್ಕಾಕ್ಸ್ದ. ಯಾರನ್ನ ನೀನ್ ಸಾಯಿಸ್ಬೇಕು ಅನ್ಕೊಂಡಿದ್ಯೋ ಆ ಮುದ್ಕಂಗೆ ನಿನ್ನನ್ ಕಾವಲ್ಗಾರನಾಗ್ ಮಾಡ್ದ. ಇವಾಗ ಮಾವನವ್ರಿಗೆ ಯಾವುದೇ ಸಣ್ಣ ಅಪಾಯ ಆದ್ರೂ ಅದಕ್ಕೆ ನೀನೇ ಕಾರಣ ಆಗ್ತೀಯ. ಅಂದ್ರೆ ಅವ್ರಿಗೆ ನೀನ್ ಏನೂ ಮಾಡೋಕ್ಕಾಗ್ದೆ ಬೇರೆ ಯಾರಿಂದನೂ ಅಪಾಯ ಆಗ್ದಿರೋ ಹಾಗೆ ಕೂಡ ನಿಂತು ಕಾಪಾಡಬೇಕು. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಬುಲೆಟ್ಟು ಎದೆಗಿಳಿಯುತ್ತೆ. ಹೌದು, ಆಗ್ಲೇ ಗನ್ ತೋರಿಸ್ದಾಗ ಭಯ ಆಗಿರ್ಬೇಕಲ್ಲ? ಸಾವು ಕಣ್ಮುಂದೆ ಪಾಸಾಯ್ತು ಅನ್ಸುತ್ತೆ. ಇನ್ಮೇಲೆ ನಿನ್ ಪರಿಸ್ಥಿತಿ ಇಷ್ಟೇ, ಭಯದಲ್ಲೇ ಬದುಕಬೇಕು. ಇವಾಗ ಹಲ್ ಕಿತ್ತಿರೋ ಹಾವು ನೀನು. ಯಾರಿಗೂ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ವಾ? ಏನು ಮಾಡಕ್ಕಾಗಲ್ವಾ? ಬಾ ತೋರಿಸ್ತೀನಿ ಏನ್ ಮಾಡ್ತೀನಿ ಅಂತ. ಎಲ್ಲಿಗೆ? ಬಿಡು. ಬಾ ತೋರಿಸ್ತೀನಿ. ಯಾರಿಂದ ಅವರಿಗೆ ಈ ಅಪಾಯ ಎದುರಾಯ್ತೋ ಅವನ್ನ ನಿರ್ದೋಷಿ ಅಂತ ಬಿಟ್ಬಿಟ್ಟಿದ್ದಾರೆ. ಅವನ್ ಮತ್ತೆ ನಮ್ಮನೆಗೆ ಬಂದಿದ್ದಾನೆ. ಅವನಿಂದ ಆಗ್ಲಿ ಇನ್ಯಾರಿಂದಾದ್ರೂ ಆಗ್ಲಿ ಅವರಿಗೆ ಯಾವುದೇ ರೀತಿ ಅಪಾಯ ಆಗ್ತಿರೋ ಹಾಗೆ ನೋಡ್ಕೊಳಮ್ಮ. ಆದಷ್ಟು ಬೇಗ ಅವ್ರ ಗುಣ ಆದ್ರೆ ಸಾಕು.